MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಸ್ ಬಂದಾಗಿರುವಂತಹ ಪರಿಣಾಮ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅದೆಲ್ಲ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಅವಿನಾಶ್, ನಾವು ಮಾತಾಡಿದ್ವಿ, ಬಹಳಷ್ಟು ಜನ ನಾವು ಅಂದ್ಕೊಂಡಿರ್ತೀವಿ ನ್ಯೂಸ್ ನೋಡಿರ್ತಾರೆ ಅಥವಾ ಪೇಪರ್ ಓದಿರ್ತಾರೆ, ಆಮೇಲೆ ತುಂಬ ಜನ ಸೋಷಿಯಲ್ ಮೀಡಿಯಾ ಬಳಸ್ತಾ ಇರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ ಅಂತ. ಇಲ್ಲ, ಹಂಗಾಗಲ್ಲ. ಕೆಲವರು ನೋಡಿ ಗೊತ್ತಿರಲ್ಲ, ಹೆರಿಗೆ ಆದಮೇಲೆ ಮೊದಲ ಸಲ ಆಕೆ ಗಂಡನ ಮನೆಗೆ ವಾಪಸ್ ಬರ್ತಾ ಇದ್ಲು ಮಗುನ ಎತ್ಕೊಂಡು. ಆದರೆ ಆಮೇಲೆ ಗೊತ್ತಾಯಿತು ಆಕೆಗೆ ಬಸ್ ಇಲ್ಲ ಅಂತ. ಈಗ ಆಕೆ ಪರದಾಡ್ತಾ ಇದ್ದಾರೆ. ಆಕೆ ಕಷ್ಟ ಕೇಳೋರು ಯಾರು? ಅದಕ್ಕೆ ನಂದೊಂದು ಮನವಿ ಇದೆ. ಈ ಊರುಗಳಲ್ಲಿ ಹೃದಯವಂತರು ತುಂಬ ಜನ ಇರ್ತೀರಿ. ದಯವಿಟ್ಟು ಯಾರಾದರೂ ಇಂಥ ಸುದ್ದಿ ನೋಡುವಂಥವ್ರು ಹತ್ತಿರದಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಈ ರೀತಿ ಕಷ್ಟದಲ್ಲಿರುವಂಥವ್ರನ್ನ ಅಥವಾ ಆಸ್ಪತ್ರೆ ಸೇರುವಂಥವ್ರನ್ನ ಅಂಥವ್ರನ್ನ ಒಂದಿಷ್ಟು ಮುಟ್ಟಿಸುವಂಥ ಪ್ರಯತ್ನ ಮಾಡಿ. ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಮೊದಲ ದಿನವೇ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು. ಮೊದಲ ದಿನ ಸರ್ಕಾರದ ಶಕ್ತಿ ಯೋಜನೆಯನ್ನು ಬಹಳ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಿರುವಂಥವ್ರು ಅಂತಂದರೆ ಇದೇ ಸಾರಿಗೆ ನೌಕರರು. ಆದರೆ ಈಗ ತಮ್ಮ ಬೇಡಿಕೆ ಈಡೇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದೇ ದಿನ, ಇನ್ನು ಮೊದಲ ದಿನ ಅದರ ಮೊದಲಾರ್ಧ ಆವಾಗಲೇ ಇಷ್ಟು ಕಷ್ಟಗಳಾಗ್ತಾಯಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ಈ ಬಾಣಂತಿ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಇಂದು ಸಾರಿಗೆ ಇಲಾಖೆ ಸಿಬ್ಬಂದಿಯ ಮುಷ್ಕರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಚಿತ್ರದುರ್ಗದಲ್ಲೂ ಸಹ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಚಿತ್ರದುರ್ಗದ ಬಸ್ ನಿಲ್ದಾಣದಲ್ಲಿ ಬಂದಿರತಕ್ಕಂಥ ಓರ್ವ ಬಾಣತಿ ಸಹ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಂಡಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಈ ಒಂದು ಚಿತ್ರದುರ್ಗದ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ ಬಾಣತಿ ಮತ್ತು ಅವರ ಸಂಬಂಧಿಕರು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಮ್ಮ, ಈಗ ನೀವು ಎಷ್ಟೊತ್ತಾಯಿತು ಈ ಬಸ್ ನಿಲ್ದಾಣಕ್ಕೆ ಬಂದು? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಎಲ್ಲಿಗೆ ಹೋಗಬೇಕಾಗಿತ್ತು? ಸರ್, ನಾವು ಇದು ಜಗಳೂರು ಹತ್ರ ಹೊಸದುರ್ಗಕ್ಕೆ ಹೋಗಬೇಕು. ಬಸ್ಸಿಗೆ ಅಂತ ಬಂದ್ವಿ, ಬಸ್ ಇಲ್ಲ ಸರ್. ಇವಾಗ ಬೇಗ ಹೋಗ್ಬೇಕಿತ್ತು ಸರ್ ನಾವು. ಈಗ ಈ ಬಾಣೆತನ ಆದಮೇಲೆ ಫಸ್ಟ್ ಟೈಮ್ ನೀವು ಹೋಗ್ತಾ ಇದ್ದೀರಾ ಗಂಡನ ಮನೆಗೆ? ಹಾಂ ಸರ್, ಇವಾಗ ಹೋಗ್ತಾ ಇದೀವಿ ಅಲ್ಲಿಗೆ ಫಸ್ಟ್ ಟೈಮು. ಹಾಂ, ಯಾರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ? ನಮ್ಮ ಅತ್ತೆ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಈಗ ಏನು ಮಾಡ್ತೀರಮ್ಮ? ಗೌರ್ಮೆಂಟ್ ಬಸ್ಗಳು ಇಲ್ಲ, ಇವತ್ತು ಮುಷ್ಕರ ಹೂಡಿದ್ದಾರೆ ಅವರು. ಸರ್, ಪ್ರೈವೇಟಿಗೆ ಹೋಗ್ಬೇಕು. ಬಸ್ ಇಲ್ಲ ಅಂದಮೇಲೆ ಮತ್ತಿನ್ನು ಅಲ್ಲಿಗೆ ಹೋಗ್ಬೇಕು ಸರ್. ಏನೂ ಮಾಡೋಕ್ಕಾಗಲ್ಲ. ಪ್ರೈವೇಟ್ ಬಸ್ಸಿಗೆ ಹೋಗ್ಬೇಕಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕಾಗುತ್ತೆ. ಶಕ್ತಿ ಯೋಜನೆ ನಿಮಗೆ ಅಲೌಡ್ ಆಗೋದಿಲ್ಲ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಬಸ್ ಇಲ್ಲ ಅಂದಮೇಲೆ ಏನು ಮಾಡೋಣ ಸರ್? ದುಡ್ಡು ಕೊಟ್ಟೆ ಹೋಗ್ಲೇಬೇಕು. ಬಸ್ ಇದ್ದಿದ್ರೆ ಹೋಗ್ತಿದ್ವಿ, ಬಸ್ ಇಲ್ಲ. ಹಾಂ, ನೀವೇನು ಹೇಳ್ತೀರಮ್ಮ? ಬಹುದಿನಗಳ ಬಳಿಕ ಸೊಸೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀರಿ ಊರಿಗೆ. ಇಂಥ ಸಂದರ್ಭದಲ್ಲಿ ಬಸ್ ಮುಷ್ಕರ ಆಗಿದೆ, ಏನು ಹೇಳ್ತೀರಿ? ಸರ್, ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ, ಟೈಮ್ ಆಕತ್ತೆ ನಮಗೆ. ಬಾತಿ ಕರ್ಕೊಂಬಂದಿದ್ದೀವಿ, ಬಸ್ ಇಲ್ಲ ನಮಗೆ, ಟೈಮ್ ಆಕತ್ತೆ. ಈಗ ಸರ್ಕಾರಿ ಬಸ್ಗಳಿಲ್ಲ, ಮುಷ್ಕರ ಹೂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಖಾಸಗಿ ಬಸ್ಸಿಗೆ ಹೋಗಬೇಕಾಗುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಬಸ್ಸು ಸಹಕಾರ ಇಲ್ಲ. ಸರ್ಕಾರಿ ಬಸ್ ಇದ್ದರೆ ನೀವು ಫ್ರೀಯಾಗಿ ಹೋಗ್ಬೋದಾಗಿತ್ತು ಶಕ್ತಿ ಯೋಜನೆ ಅಡಿಯಲ್ಲಿ. ಈಗ ದುಡ್ಡು ಕೊಟ್ಟು ಹೋಗ್ಬೇಕಾಗುತ್ತೆ. ಅದು ಫಸ್ಟ್ ಟೈಮ್ ಹೋಗೋ ಟೈಮ್ನಲ್ಲಿ ಹಿಂಗಾಗಿದೆ. ಏನು ಟೈಮ್ ಇಲ್ಲ. ಈಗ ಚಾರ್ಜ್ ಬೇರೆ ಇಲ್ಲ. ಗೌರ್ಮೆಂಟಿಗೆ ಹೋಗ್ತಾ ಇದ್ದೀವಿ, ಈಗ ಚಾರ್ಜ್ ಬೇರೆ ಇಲ್ಲ ನಮಗೆ. ಈಗ ಏನು ಮಾಡೋಕ್ಕಾಗಿದ್ದೀರಿ ನಾವು? ಈಗ ಸರ್ಕಲ್ ಬಸ್ಸಿಗೆ ಹೋಗ್ಬೇಕಾಗೈತೆ. ಅಲ್ಲ, ನೀವು ಬರಬೇಕಾದ್ರೆ ಫ್ರೀ ಬಸ್ ಇರುತ್ತೆ ಅಂತ ಬಂದಿರ್ತೀರಿ. ಚಾರ್ಜ್ ತಂದಿದ್ರಾ ಇಲ್ವಾ? ಫ್ರೀ ಬಸ್ಸಿಗೆ ಹೋಗ್ತಾ ಇದ್ದೀವಿ, ಬಂದು ಚಾರ್ಜ್ ತರ್ತಾ ಇಲ್ಲ ನಾವು. ಈಗ ಹೋಗಕ್ಕೆ ಸಮಸ್ಯೆ ಆಗೈತೆ ನಮಗೆ. ಈಗ ಪ್ರೈವೇಟ್ ಬಸ್ಸಿಗೆ ಹೋಗ್ಬೇಕಂದ್ರೆ ದುಡ್ಡು ಇದೆಯಾ ನಿಮ್ಮ ಹತ್ರ? ಇಲ್ಲ. ಈಗ ಪ್ರೈವೇಟ್ ಬಸ್ಸಿಗೆ ಹೋಗ್ಬೇಕಂದ್ರೆ ದುಡ್ಡು ಚಾರ್ಜ್ ಇಲ್ಲ ನಮ್ಮ ಹತ್ರ. ಏನು ಮಾಡ್ತೀರಾ ಮನೆ? ಈಗ ಏನು ಮಾಡೋಕ್ಕಿದ್ರೆ ನಮಗೆ ಈಗ ಸಮಸ್ಯೆ ಆಗೈತೆ ನಮಗೆ. ಈಗ ಹೇಳ್ರಿ ಮತ್ತೆ. ಇದಿಷ್ಟು ಬಾಣತಿ ಮತ್ತು ಅವರ ಅತ್ತೆಯವರ ಅಳಲು. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ನಾವು ಊರಿಗೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಹಾಗೆ ಬಂದಿದ್ವಿ. ಕೈಯಲ್ಲಿ ದುಡ್ಡು ಸಹ ಇರಲಿಲ್ಲ. ಈಗ ವಾಪಸ್ ಖಾಸಗಿ ಬಸ್ಗೆ ಊರಿಗೆ ಸೊಸೆಯನ್ನು ಕರೆದುಕೊಂಡು ಹೋಗ್ಬೇಕಂದ್ರೆ ನಮ್ಮ ಬಳಿ ಹೋಗ್ಲಿಕ್ಕೂ ಕೂಡ ದುಡ್ಡಿಲ್ಲ ಅಂತಕ್ಕಂಥ ಅಳಲನ್ನು ಅತ್ತೆಯವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದ್ರೂರು, TV9 ಚಿತ್ರದುರ್ಗ. ಎಸ್, ಇದು ಸಂಗತಿ. ಮೊದಲ ದಿನದ ಪರಿಣಾಮ ಇದು. ಬಹುಶಃ ಏನು ಅಂದರೆ ಇದೇ ರೀತಿ ಮುಂದುವರೆದ್ರೆ ಏನಾಗುತ್ತೆ? ಅದಕ್ಕೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಯೋಚನೆ ಮಾಡಬೇಕು. ಮುಖ್ಯಮಂತ್ರಿಗಳು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಈಗ ಮೊನ್ನೆ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆಲ್ಲ ಹಿಂಡು ಹೋದ್ರಪ್ಪ. ಆಯ್ತು ಬಿಡಿ, ಇಲ್ಲಿದ್ದಂಗೆ ಆಗಿರೋದನ್ನ ಕಟ್ಬಿಡಿ ಹೋಗಿ ಅಂತ ಹೇಳ್ತಾರೆ. ಅಂದರೆ ಈ CM ಏನು ಅಂದರೆ ಈ ತುಂಬ ಎಳೆಯಲ್ಲ ಅವ್ರು ಯಾವುದನ್ನು. ಅಲ್ಲಲ್ಲೇ ಅದನ್ನು ಬಗೆಹರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಟ್ಲೀಸ್ಟ್ ಇವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದು ನಿರ್ಧಾರಕ್ಕೆ ಬರಬೇಕು. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಒಳ್ಳೆ ಮಂತ್ರಿ. ಹಿಂಗಾಗಿ ಏನಂದ್ರೆ ಅವ್ರಿಗೆ ಈ ಸಮಸ್ಯೆಗಳು ಅರ್ಥ ಆಗಬೇಕು. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.